केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎನ್ನಿ. ಮೈಸೂರಿನ ಶ್ರೀ ಛಾಯಾದೇವಿ ಶಾಲೆಯಲ್ಲಿ ಅಪರಾಧ ತಡೆ ಜಾಗೃತಿ ಕಾರ್ಯಕ್ರಮವನ್ನು ಡಿಸೆಂಬರ್ 16, 2024ರಂದು ನಡೆಸಲಾಯಿತು. ವಂದನಾ ಚಾರಿಟೇಬಲ್ ಟ್ರಸ್ಟ್, ಎನ್ಆರ್ ಪೊಲೀಸ್ ಠಾಣೆಯ ಸಹಯೋಗದೊಂದಿಗೆ ಮೈಸೂರಿನ ರಾಜೇಂದ್ರ ನಗರದ ಶ್ರೀ ಛಾಯಾದೇವಿ ಶಾಲೆಯಲ್ಲಿ ಅಪರಾಧ ತಡೆ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಘಟನೆಯು ಅಪರಾಧ ತಡೆಗಟ್ಟುವಿಕೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ಸವಾಲಿನ ಸಂದರ್ಭಗಳನ್ನು ನಿಭಾಯಿಸಲು ಜ್ಞಾನದಿಂದ ಅವರನ್ನು ಸಜ್ಜುಗೊಳಿಸುವ ಗುರಿಯನ್ನು ಹೊಂದಿದೆ. ಕಾರ್ಯಕ್ರಮವು ವಿದ್ಯಾರ್ಥಿಗಳಲ್ಲಿ ಅಪರಾಧ ಜಾಗೃತಿಯ ಮಹತ್ವವನ್ನು ಒತ್ತಿ ಹೇಳಿತು. ರಾಷ್ಟ್ರದ ಭವಿಷ್ಯದ ಆಧಾರ ಸ್ತಂಭಗಳ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಎನ್ಆರ್ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಧನಲಕ್ಷ್ಮಿಯವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿ, ವಿವಿಧ ಅಪರಾಧ ಪ್ರಕರಣಗಳಲ್ಲಿ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದರ ಕುರಿತು ಅಮೂಲ್ಯವಾದ ಒಳನೋಟಗಳನ್ನು ಹಂಚಿಕೊಂಡರು. ಟೋಲ್ ಫ್ರೀ ತುರ್ತು ಸಂಖ್ಯೆ 112ರ ಮಹತ್ವವನ್ನು ವಿವರಿಸಿದರು. ತುರ್ತು ಸಂದರ್ಭಗಳಲ್ಲಿ ಪ್ರತಿಯೊಬ್ಬರೂ ಅದನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವಂತೆ ಒತ್ತಾಯಿಸಿದರು. ಶ್ರೀಮತಿ ಧನಲಕ್ಷ್ಮಿಯವರು ಪೊಲೀಸರನ್ನ ತಮ್ಮ ಸ್ನೇಹಿತರಂತೆ ನೋಡುವಂತೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದರು. ಅಪರಾಧ ತಡೆಗೆ ನಾಗರಿಕರು ಮತ್ತು ಪೊಲೀಸರ ನಡುವಿನ ಸಹಕಾರವು ನಿರ್ಣಾಯಕವಾಗಿದೆ ಎಂದು ಒತ್ತಿ ಹೇಳಿದರು. ಮೀಡಿಯಾ ಗ್ರಾಮ್ ನ್ಯೂಸ್ನ ಮುಖ್ಯಸ್ಥ ಸಂಪಾದಕ ಅಭಿಬುಲ್ಲಾ ಅವರು ಅಪರಾಧ ತಡೆಗಟ್ಟುವಲ್ಲಿ ಶಿಕ್ಷಣದ ಮಹತ್ವದ ಕುರಿತು ತಮ್ಮ ಆಲೋಚನೆಗಳನ್ನು ಹಂಚಿಕೊಂಡರು. ರಾಷ್ಟ್ರದ ಭವಿಷ್ಯವನ್ನ ರೂಪಿಸುವಲ್ಲಿ ವಿದ್ಯಾರ್ಥಿಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತಾರೆ ಎಂದು ಒತ್ತಿ ಹೇಳಿದರು. ಅವರ ಪ್ರಕಾರ ವಿದ್ಯಾರ್ಥಿಗಳು ಸರಿಯಾದ ಮಾರ್ಗದಿಂದ ದಾರಿ ತಪ್ಪಿದರೆ ಅದು ದೇಶದ ಅಭಿವೃದ್ಧಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದತ್ತ ಗಮನ ಹರಿಸಬೇಕು ಮತ್ತು ಕಾನೂನು ಬಾಹಿರ ನಡವಳಿಕೆಗೆ ಕಾರಣವಾಗುವ ಚಟುವಟಿಕೆಗಳನ್ನು ತಪ್ಪಿಸಲು ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಅವರು ಒತ್ತಾಯಿಸಿದರು. ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಆಂಥೋನಿ ಪೌಲ್ರಾಜ್ ಅವರು ಶ್ರೀಮತಿ ಧನಲಕ್ಷ್ಮಿಯವರ ವಿಚಾರಗಳನ್ನು ವಿವರಿಸುವ ಮೂಲಕ ಚರ್ಚೆಯನ್ನ ವಿಸ್ತರಿಸಿದರು. ಮೊಬೈಲ್ ಫೋನ್ಗಳು ಮತ್ತು ಸಾಮಾಜಿಕ ಮಾಧ್ಯಮಗಳ ಅತಿಯಾದ ಬಳಕೆಯ ಅಪಾಯಗಳನ್ನು ಅವರು ಒತ್ತಿ ಹೇಳಿದರು. ವಿದ್ಯಾರ್ಥಿಗಳು ಅಂತಹ ಗೊಂದಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಒತ್ತಾಯಿಸಿದರು. ರಾಜ್ಯ ಸರ್ಕಾರವು ವಿವಿಧ ರೀತಿಯ ಅಪರಾಧಗಳು ಮತ್ತು ಅವುಗಳ ತಡೆಗಟ್ಟುವಿಕೆಯ ಪಾಠಗಳನ್ನು ಶಾಲಾ ಪಠ್ಯಕ್ರಮದಲ್ಲಿ ಸೇರಿಸಬೇಕೆಂದು ಡಾಕ್ಟರ್ ಪಾಲ್ ರಾಜ್ ಸಲಹೆ ನೀಡಿದರು. ಇದು ಶಿಕ್ಷಕರಿಗೆ ಈ ನಿರ್ಣಾಯಕ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ನಿಯಮಿತವಾಗಿ ಶಿಕ್ಷಣ ನೀಡಲು ಅನುವು ಮಾಡಿಕೊಡುತ್ತದೆ ಎಂದು ಹೇಳಿದರು. ವಿಶೇಷ ಅಭಿನಂದನೆ. ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ಅವರ ಅಸಾಧಾರಣ ಸೇವೆಗಾಗಿ ಬಾಡಿಮಿಯಾನ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಶ್ರೀ ಅಯೂಬ್ ಅವರನ್ನು ಸನ್ಮಾನಿಸಲಾಯಿತು. ಅವರು 5,000ಕ್ಕೂ ಹೆಚ್ಚು ಹಕ್ಕು ಪಡೆಯದ ದೇಹಗಳ ಅಂತ್ಯ ಸಂಸ್ಕಾರವನ್ನ ಮಾಡಿದ್ದಾರೆ. ಸಮಾಜಕ್ಕೆ ಅವರ ನಿಸ್ವಾರ್ಥ ಕೊಡುಗೆಯಾಗಿ ಗೌರವ ಮತ್ತು ಮೆಚ್ಚುಗೆಯನ್ನ ಗಳಿಸಿದ್ದಾರೆ. ಸಮಾಜಕ್ಕೆ ಅವರ ನಿಸ್ವಾರ್ಥ ಕೊಡುಗೆಗಾಗಿ ಗೌರವ ಮತ್ತು ಮೆಚ್ಚುಗೆಯನ್ನ ಗಳಿಸಿದ್ದಾರೆ. ಈ ಸಮಾರಂಭದಲ್ಲಿ ಶ್ರೀ ಛಾಯಾದೇವಿ ಸ್ಕೂಲ್ ಮತ್ತು ಕಾಲೇಜ್ ಆಫ್ ಎಜುಕೇಷನ್ ಸಿಬ್ಬಂದಿ, ರಾಜೇಂದ್ರ ಮಾಧ್ಯಮ ಗ್ರಾಮ್ ನ್ಯೂಸ್ ತನಿಖಾ ಪತ್ರಕರ್ತ ಶ್ರೀ ಅನೀಫ್ ಎ ಉಪಸ್ಥಿತರಿದ್ದರು. ನಗರ ಸ್ಥಾಪಕ ಸದಸ್ಯರಾದ ಗೀತಾಶ್ರೀ, ಪ್ರೇಮಾವತಿ ಮತ್ತು ಜಯಮ್ಮ ಸೇರಿದಂತೆ ವಂದನಾ ಚಾರಿಟೇಬಲ್ ಟ್ರಸ್ಟ್ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಅಪರಾಧ ತಡೆ ಜಾಗೃತಿ ಕಾರ್ಯಕ್ರಮವು ಅರ್ಥಪೂರ್ಣ ಕಾರ್ಯಕ್ರಮವಾಗಿದ್ದು ಸುರಕ್ಷಿತ ಸಮಾಜವನ್ನ ಖಚಿತಪಡಿಸಿಕೊಳ್ಳಲು ಅಗತ್ಯವಾದ ಸಹಕಾರಿ ಪ್ರಯತ್ನಗಳನ್ನು ಎತ್ತಿ ತೋರಿಸುತ್ತದೆ. ವಿದ್ಯಾರ್ಥಿಗಳು ಮತ್ತು ಸಮುದಾಯಕ್ಕೆ ಶಿಕ್ಷಣ ನೀಡುವುದು ಇಂತಹ ಘಟನೆಗಳು ಹೆಚ್ಚು ಜಾಗೃತ ಮತ್ತು ಜವಾಬ್ದಾರಿಯುತ ಭವಿಷ್ಯದ ಪೀಳಿಗೆಗೆ ದಾರಿ ಮಾಡಿಕೊಡುತ್ತವೆ. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸರಿ ಅಂತ ಮಾತಾಡುವಂತ ಇದೆ, ಮಕ್ಕಳಲ್ಲಿ ಬರ್ಬೇಕು. ಈಗ ಹೇಳ್ತೀರಾ ಎಲ್ಲರಿಗೂ ಗುಡ್ ಈವ್ನಿಂಗ್. ಗುಡ್. ಮಕ್ಕಳ, ನೀವೆಲ್ಲರೂ ಈಗ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಗಲಾಟೆ ಮಾಡ್ಕೊಡ್ತಾ ಇರ್ತಾರೆ. ಅಪ್ಪ ಕುಡ್ಕೊಂಡ್ ಬರ್ತಾರೆ, ಅಮ್ಮಂಗೆ ತೊಂದರೆ ಕೊಡ್ತಾರೆ, ಮಕ್ಕಳಿಗೆ ತೊಂದರೆ ಕೊಡ್ತಾರೆ, ಓದಕ್ಕೆ ಬಿಡಲ್ಲ, ಏನೆಲ್ಲ ಸಮಸ್ಯೆ ಮಾಡ್ತಾರೆ.
ನೀವ್ ನೋಡ್ತಾನೆ ಇರ್ತೀರಾ, ಆದ್ರೂ ಸುಮ್ನೆ ಇರ್ತೀರಾ. ಅಷ್ಟು ತೊಂದರೆ ಆಗ್ತಾ ಇದೆ ಅಂತ ಬಂದು ಒಂದ್ಸತಿ ನಿಮ್ಮ ಮಿಸ್ ಹತ್ರ ಹೇಳಲ್ಲ ಏನ್ ತೊಂದರೆ ಆಗ್ತಾ ಇದೆ ಅಂತ, ಇಲ್ಲ ನಿಮ್ಮ ಅಕ್ಕಪಕ್ಕದವ್ರಿಗೂ ಹೇಳ್ಕೊಡಲ್ಲ ಏನ್ ತೊಂದರೆ ಆಗ್ತಾ ಇದೆ ಅಂತ. ನೀವು ಮನ್ಸಲ್ಲೇ ಇಟ್ಕೊಂಡು ಹೋಗ್ತಾ ಇರ್ತೀರ. ಯಾಕೆ? ಅದಕ್ಕೇನಾದ್ರೂ ಒಂದು ಸೊಲ್ಯೂಷನ್ ಕಂಡುಹಿಡ್ಕೋಬೇಕಲ್ವಾ? ನೀವೆಲ್ಲ ಎಷ್ಟನೇ ತರಗತಿ ಓದ್ತೀರಾ? ಸೆವೆಂತ್ ಓದ್ತೀರಾ ಅಂತಂದ್ರೆ ಎಲ್ಲ ಮಕ್ಕಳಿಗೂ ತುಂಬಾ ಬುದ್ಧಿ ಇದೆ ಅಂತ ಅರ್ಥ. ಅಂತಂತ ನಿಮ್ಮ ಮನೆಯಲ್ಲಿ ಏನಾದ್ರೂ ನಡೀತಾ ಇದ್ರೆ ತಕ್ಷಣಕ್ಕೆ 112ಗೆ ಕಾಲ್ ಮಾಡ್ಬೇಕು. ಎಷ್ಟಕ್ಕೆ? ಏನಕ್ಕೆ ಕಾಲ್ ಮಾಡ್ಬೇಕು? ಮನೆಯಲ್ಲಿ ತಡ್ಕೊಳಕ್ಕಾಗದೆ ಇರೋಂತ ತೊಂದರೆ ಆದ್ರೆ, ಸುಮ್ನೆ ಅಕ್ಕ ತಂಗಿ ಜಗಳ ಆದ ತಕ್ಷಣ 112 ಕಾಲ್ ಮಾಡಿದ್ರ ವಾಪಸ್ ನಿಮ್ಗೆ ತೊಂದರೆ. ಪಕ್ಕದ ಮನೆಯಲ್ಲಿ ಯಾರೋ ಕಳ್ಳ ಬಂದಿರ್ತಾನೆ, ನಿಮ್ಗೆಲ್ಲ ಗೊತ್ತಿರುತ್ತೆ, ಆದ್ರೂ ನೀವೇನು ಮಾತಾಡೋದಿಲ್ಲ. ಸರಿನಾ ಇದು? ಏನ್ ಮಾಡ್ಬೇಕು? ಅದನ್ನು ಮಾಡುವ ಮುಂಚೆ ಪಕ್ಕದಲ್ಲಿ ಏನೋ ಶಬ್ದ ಆಗ್ತಾ ಇದೆ ಅಂದ್ರೆ ನೀವು ಮಾಡ್ಬೇಕಾಗಿರೋದಷ್ಟೇ, ಜಸ್ಟ್ ಎದ್ಬಿಟ್ಟು ಮನೆಯಲ್ಲಿ ಲೈಟ್ ಸ್ವಿಚ್ ಹಾಕಿ. ಒಂದ್ ಮನೆಯಲ್ಲಿ ಲೈಟ್ ಆನ್ ಆಯ್ತು ಅಂತಂದ್ರೆ ಪಕ್ಕದವ್ರೆಲ್ರಿಗೂ ಎಚ್ಚರ ಆಗುತ್ತೆ. ಓ ಇದು ಯಾಕೋ ಲೈಟ್ ಹಾಕಿದ್ದಾರೆ, ಕಳ್ಳ ಬಂದಿರೋನ್ಗೆ ಏನ್ ಅನ್ಸುತ್ತೆ, ಯಾರೋ ಎಚ್ಚರ ಆಗಿದ್ದಾರೆ, ನಾನ್ ಮಾಡ್ಬಾರ್ದು ಅಂತ. ನಂತರ ನೀವು 112ಗೆ ಡಯಲ್ ಮಾಡಬಹುದು. ಮಾಡ್ತೀರಾ? ವೆರಿ ಗುಡ್. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆಲ್ಲ ಒಡವೆ ಗಿಡವೆ ಎಲ್ಲ ಹಾಕೊಂಡಿರ್ತೀರಾ, ಮದ್ವೆ ಗಿದ್ವೆ ಹೋಗಕ್ಕೆ, ಮಧ್ಯದಲ್ಲೆಲ್ಲಾನು ಕಳ್ಳ ಬರ್ತಾರೆ, ಕಿತ್ಕೊಂಡು ಹೋಗ್ತಾರೆ. ಅವಾಗ ಏನ್ ಮಾಡ್ತೀರಾ? ಚೆನ್ನಾಗ್ ಹೋದ್ರೆ ಪರವಾಗಿಲ್ಲ, 112 ಕಾಲ್ ಮಾಡ್ತೀರಾ? ವೆರಿ ಗುಡ್. ಅಕ್ಕಪಕ್ಕ ಇರೋರ್ನ ಕಿರ್ಚಬೇಕು, ಕೂಗ್ಬೇಕು, ಯಾರನ್ನಾದ್ರೂ ಕರಿಬೇಕು, ಕೈಲಾದಷ್ಟು ಅವ್ರನ್ನ ಹಿಂಬಾಲಿಸ್ಬೇಕು. ಆ ತರದೆಲ್ಲ ಮಾಡಕ್ಕಿರುತ್ತೆ. ಆಯ್ತು, ವೆಯ್ಟ್ ಆಗ್ಬೋದಾ? ಮಾಡ್ತೀರಲ್ಲ? ಮತ್ತೆ ನಿಮ್ಮ ಸ್ನೇಹಿತರು ಯಾರಾದ್ರೂ ಈ ಬೇರೆ ಶಾಲೆಯಿಂದ ಬರುವಂತ ಮಕ್ಕಳಲ್ಲಿ ಈ ಗಾಂಜಾ ಕುಡಿಯುವಂಥದ್ದು, ಸಿಗರೇಟ್ ಸೇದಂಥದ್ದು, ಗೊತ್ತಿಲ್ಲದೆ ಇರೋಂಥದ್ದು ಏನೇನೋ ಮಾಡ್ತಾ ಇರ್ತಾರೆ. ಅಂಥದ್ದು ನಿಮಗೆ ಗೊತ್ತಾದ್ರೆ ಏನ್ ಮಾಡ್ತೀರಾ? ಮ್ಯಾಮ್ಗೆ ಹೇಳ್ಬೇಕು, ಇಲ್ಲಾಂದ್ರೆ ಅವ್ರ ತಂದೆ ತಾಯಿಗೆ ಬರ್ತಾರಲ್ಲ ಅಂತವ್ರಿಗೆ ತಿಳಿಸ್ಬೇಕು. ಬೇರೆಯವ್ರ ಮಕ್ಕಳು ಹಾಳಾದಂಗೆ ನಮ್ಮ ಶಾಲೆಯಲ್ಲಿ ಓದ್ತಾ ಇರೋ ಮಕ್ಕಳು ಹಾಳಾಗ್ಬಾರ್ದು ಅನ್ನೋದು ನಿಮ್ಮೆಲ್ರಿಗೂ ಮನಸ್ಸಲ್ಲಿರ್ಬೇಕು. ಒಂದು ವೇಳೆ ನಿಮ್ಮ ಮಾತನ್ನ ಕೇಳಲಿಲ್ಲ ಅಂತಂದ್ರೆ ತಕ್ಷಣಕ್ಕೆ ನಿಮ್ಮ ಮ್ಯಾಮ್ಗೆ ಹೇಳ್ಬೋದು, ಇಲ್ಲ 112 ಕಾಲ್ ಮಾಡಿ ಬೇರೆ ಸ್ಕೂಲಿಂದ ಯಾರು ಬಂದು ನಿಮಗ್ ತೊಂದರೆ ಕೊಡ್ತಾರೆ ಅವ್ರನ್ನ ಕಂಪ್ಲೇಂಟ್ ಮಾಡ್ಬೋದು. ಮಾಡ್ತೀರಾ? ಮಾಡ್ತೀರಲ್ವಾ? ಮತ್ತೆ ಇನ್ನು ಏನೇನ್ ಮಾಡ್ತೀರಾ? ಏನೇನ್ ಮಾಡ್ತೀರಾ? ಎಸ್ಪೆಷಲಿ ಹೆಣ್ಮಕ್ಳು ಯಾರಾದ್ರೂ ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಕರ್ಕೊಂಡು ಹೋಗ್ತೀನಿ, ಈಗೆಲ್ಲ ನಡೀತಾ ಇದೆ ನೋಡಿ. ನಿಮ್ಮ ಅಪ್ಪಂಗೆ ಹುಷಾರಿಲ್ಲ, ಬೇಗ ಬನ್ನಿ ಅಂತ ಹೇಳೋದು, ಇಲ್ಲಿ ಇಲ್ಲೇ ಇರ್ತಾರೆ ನೋಡಿ ನಿಮ್ಮ ಅಪ್ಪನ ಹೆಸರು ಇರ್ತದೋ ಅಂತ ಹೇಳೋದು, ಮಕ್ಕಳನ್ನ ಕರ್ಕೊಂಡು ಹೋಗೋದು, ಕಿಡ್ನಾಪ್ ಮಾಡ್ಕೊಂಡು ಹೋಗೋದು, ಬೇರೆ ಬೇರೆ ತರ ಎಲ್ಲ ನಡೀತಾ ಇದೆ. ನೀವ್ ಏನ್ ಮಾಡ್ಬೇಕು? ನಿಮ್ಮ ತಂದೆಗೆ ಆಕ್ಸಿಡೆಂಟ್ ಆಗಿದೆ, ಹುಷಾರಿಲ್ಲ, ಅವ್ರು ಅಲ್ಲಿಗೆ ಹೋಗ್ತಾರೆ, ಇಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ ಫಸ್ಟ್ ನೀವು ವಿಚಲಿತರಾಗಬಾರ್ದು, ಕನ್ಫ್ಯೂಸ್ ಆಗ್ಬಾರ್ದು. ಬೆಳಿಗ್ಗೆ ನಮ್ಮಪ್ಪ ಬರ್ಬೇಕಾದ್ರೆ ಚೆನ್ನಾಗಿದ್ರು, ಈಗ ಏನಾಗಿದೆ, ಒಂದ್ ಫೋನ್ ಮಾಡೋಣ ಅಂತ ಹೇಳಿ ನಿಮ್ಮ ಹತ್ರ ಫೋನ್ ಇಲ್ಲದೆ ಇರ್ಬೋದು, ಅಕ್ಕಪಕ್ಕದಲ್ಲಿ ಯಾರತ್ರ ಇಸ್ಕೊಳ್ಳಿ, ನಂಬರ್ ಒಂದು ಫೋನ್ ಮಾಡಿ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ನೀವು ಎಷ್ಟು ಪೇಪರ್ ನೋಡ್ತೀರಾ, ಟಿವಿ ನೋಡ್ತೀರಾ, ಅದರಲ್ಲೆಲ್ಲ ಇಂಥದ್ದೇ ತಾನೇ ಜಾಸ್ತಿ ಆಗ್ತಾ ಇರೋದು. ಎಸ್ಪೆಷಲಿ ಹೆಣ್ಮಕ್ಳಿಗೆ ಹಂಗಾಯ್ತು ಅಂದ್ರೆ ಜಸ್ಟ್ ಅವ್ರ ಹತ್ತು ಕಾರ್ ಕೂತ್ಕೊಳ್ಳೋ ತನಕ ಮಾತ್ರನೇ ಅಷ್ಟೇ, ಆಮೇಲೆ ಎಲ್ಲೆಲ್ಲಿ ಹೋಗ್ತೀರಾ ಅಂತಾನೆ ಗೊತ್ತಾಗುತ್ತೆ. ಅಂತದಕ್ಕೆಲ್ಲ ಅವಕಾಶ ಕೊಡದೆ ತಕ್ಷಣ ನೀವು ಡಿಸ್ಟರ್ಬ್ ಆಗ್ಬಾರ್ದು. ಅವ್ರು ಹೇಳ್ತಾ ಇದ್ದಾರೆ ಅಂತ ಒಂದ್ ನಿಮಿಷ ಯೋಚನೆ ಮಾಡಿ ಅಪ್ಪ ಮಾಡ್ಬೇಕು, ಇಲ್ಲ ಅಮ್ಮ ಮಾಡ್ಬೇಕು, ಯಾರ್ಯಾರು ಒಬ್ರಿಗೆ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಮುಂದೆ ನೀವ್ ಏನ್ ಮಾಡ್ಬೇಕು ಅಂತ, ಮನೆಗೆ ಹೋಗ್ಬೇಕಾ ಯಾವ ಜೊತೆ ಹೋಗ್ಬೇಕಂತ ಡಿಸೈಡ್ ಮಾಡ್ಬೇಕು. ಒಂದೊಂದ್ಸತಿ ಏನಾಗುತ್ತೆ, ನಿಮ್ಗೆ ಏನು ಗೊತ್ತಿರಲ್ಲ, ಸೀದಾ ಹೊರಟೋಗ್ತೀರಾ, ನೀವು ಹೋಗ್ತೀರಾ, ನಿಮ್ ಜೊತೆ ಇನ್ನೂ ಒಂದಿಬ್ರು ಹುಡುಗಿರು ಇರ್ತಾರೆ, ನಾನು ಬರ್ತೀನಿ ಅಂತ ಹೊರಟೋಗ್ತಾರೆ. ಆಗ ಒಬ್ಬರ ಜೊತೆಗೆ 3 ಜನ ಸಫರ್ ಮಾಡ್ಬೇಕಾಗ್ತದೆ. ಈ ತರದ್ರಲ್ಲಿ ನಿಮ್ಗೆ ಬಹಳ ಚಾಣಕ್ಯತನ ಇರ್ಬೇಕು. ಮತ್ತೊಂದು, ಬೇರೆ ಶಾಲೆ ಹುಡುಗರು ಬಂದು ನಿಮ್ಗೆ ಪ್ರಪೋಸ್ ಮಾಡೋದಾಗ್ಲಿ, ನಾವ್ ಅಲ್ಲಿದ್ದೀವಿ ಬನ್ನಿ, ಇಲ್ಲಿದ್ದೀವಿ ಬನ್ನಿ, ನಿಮ್ ಕಂಡ್ರೆ ಇಷ್ಟ, ಅದು ಇದು, ಇವೆಲ್ಲ ನಡೀತಾ ಇದೆ. ನಿಮ್ ಸ್ಕೂಲಲ್ಲೂ ನಡೀತಾ ಇದೆಯಾ?
ಇಲ್ವಾ? ಬೇರೆ ಸ್ಕೂಲಿಂದ ಯಾರು ತೊಂದರೆ ಕೊಡ್ತಾ ಇಲ್ವಾ? ವೆರಿ ಗುಡ್. ಬಂದ್ರೆ ಇದ್ ಮುಂದೆ ಯಾವ ಹೆಣ್ಮಕ್ಳು ಯಾವುದೇ ಒಂದು ಅಟ್ರಾಕ್ಷನ್ಗೆ ಒಳಗಾಗ್ಬಾರ್ದು ಅಲ್ಲ. ಎಲ್ಲಾನು ನೀವು ಟಿವಿ ಇದ್ರಲ್ಲಿ ನೋಡ್ತಾ ಇದ್ದೀರಾ, ಒಂದೊಂದು ಇದನ್ನು ನಿಮ್ಗೆ ಅರ್ಥವಾಗ್ಬೇಕಂತಂತದೇ ನಡೀತಾ ಇದೆ. ನೀವು ಅರ್ಥ ಮಾಡ್ಕೋಬೇಕಾಗಿದ್ದಿಷ್ಟೇ, ಯಾರು ಬರ್ತಾರೋ ಬರ್ಲಿ, ನಿಮ್ಮ ಬಂದಿರೋದೇನಕ್ಕೆ? ಓದ್ಲಿಕ್ಕೆ ಬಂದಿದ್ದೀರಾ, ಓದು ಮುಗಿಬೇಕು. ಓದು ಮುಗಿತಾ ಇದ್ದಂಗೆನೆ ನಿಮ್ ಪಾಠ ಆಗ್ಬಾರ್ದು. ನಿಮ್ ಆಟೋ ಬರುತ್ತೆ, ಬಸ್ ಬರುತ್ತೆ, ಏರ್ ಬರುತ್ತೆ, ಅಲ್ಲಿಂದ ಹೋಗ್ಬೋದು. ಆಟೋದಲ್ಲಿ ಬರ್ತೀರಾ, ಬಸ್ಸಲ್ಲಿ ಬರ್ತೀರಾ, ಆಟೋದಲ್ಲಿ ಹೋಗ್ಬೇಕಾದ್ರೆ ಆಟೋ ಡ್ರೈವರ್ ಇಂದ ಆಗ್ಲಿ ಅಥವಾ ಆಟೋ ಜೊತೆ ಬಂದಿರೋದ್ರಿಂದ ಆಗ್ಲಿ ನಿಮ್ಗೆ ಏನಾದ್ರು ಸ್ವಲ್ಪ ಮಿಸ್ಬಿಹೇವ್ ಆದ್ರೆ, ಎಲ್ಲ ದೊಡ್ಡ ಮಕ್ಳಿದ್ದೀರಾ ಅಲ್ವಾ, ಕೈ ಮುಟ್ಟೋದು ಅಥವಾ ಕೂಸ್ಕೊಡೋದು ಅಂತದ್ ಏನಾದ್ರು ಮಾಡ್ತಾರೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಮನೇಲಿ ತಿಳಿಸಿ. ಆ ಆಟೋ ಅಲ್ಲ ಅಂದ್ರೆ ಇನ್ನೊಂದು ಆಟೋ ಸಿಗುತ್ತೆ, ಮಿಸ್ಬಿಹೇವ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಈ ಡಿಸೆಂಬರ್ ತಿಂಗಳನ್ನ ನಾವು ಅಪರಾಧ ತಡೆ ಮಾಸ ಅಂತ ಮಾಡ್ತೀವಿ. ಎಲ್ಲಾ ಮಕ್ಕಳಿಗೂ ಇಲ್ಲ ಅಪರಾಧದ ಬಗ್ಗೆ ಅಲ್ಪ ಸ್ವಲ್ಪ ನಿಮ್ಗೆ ಪೂರ್ತಿ ಪ್ರಮಾಣ ತಿಳ್ಕೊಳಕ್ಕಾಗದೇ ಇದ್ರು ಒಂದೆರಡು ಪಾಯಿಂಟ್ಗಳು ನಿಮ್ಮ ತಲೆಯಲ್ಲಿ ಇರಲಿ ಅಂತ ಹೇಳಿ ಈ ಅಪರಾಧ ತಡೆ ಮಾಸದಲ್ಲಿ ನಿಮ್ಗೆ ಕಾನೂನಿನ ಬಗ್ಗೆ ನಿಮ್ಗೆ ಎಷ್ಟು ಮಟ್ಟಿಗೆ ತಲೆ ಹೋಗಿದೆ ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಒಂದೆರಡು ಪಾಯಿಂಟ್ ಆದ್ರೂ ನಿಮ್ಮ ಮನಸ್ಸಲ್ಲಿ ಇರ್ಲಿ ಅಂತ ಹೇಳಿ ಈ ಎರಡು ಮಾತನ್ನ ಹಾಕ್ತೀವಿ. ನಾನು ಇಲ್ಲಿ ಬಂದು 4 ಮಾತಾಡಿ ನಿಮ್ಗೆ ಅಪರಾಧಗಳ ಬಗ್ಗೆ ತಿಳಿಸಿಕೊಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಛಾಯಾದೇವಿ ಸ್ಕೂಲ್ ಪ್ರಿನ್ಸಿಪಾಲ್ ಸರ್ ಮತ್ತೆ ಏನು ಫೌಂಡೇಶನ್ ವಂದನಾ ಚಾರಿಟೇಬಲ್ ಟ್ರಸ್ಟ್ ಅವರಿಗಳಿಗೂ ಧನ್ಯವಾದ. ನಮ್ಮ ಆಂದೋಲನ ಪಾಲಿಸಲು ಮಾತುಗಳನ್ನ ಕೇಳಿಕೊಂಡು ನಮಸ್ಕಾರ. ಕೇಳಿಸ್ತಿದ್ಯಾ? ಲಾಸ್ಟ್ ಕೂತ್ಕೊಂಡು ಕ್ಲಾಪ್ ಮಾಡ್ತಾ ಇದ್ರಲ್ಲ ಲೈಟ್ ಬಿಟ್ವಿ, ಸೊ ಗೊತ್ತಾಗ್ತಾ ಇದೆ ನಿಮ್ ಮಾತನ್ನ ಮುಗಿಸಿ ಅಂತ ಅಲ್ವಾ? ಈ ಆಟಗಳನ್ನ ಸುಮಾರು 15, 20, 30 ವರ್ಷಗಳಿಂದ ನಾವು ಆಡಿದ್ವಿ. ನೀವ್ ಈಗ ಆಟ ಆಡ್ತಾ ಇದ್ದೀವಿ. ಯಾರು ಚಪ್ಪಾಳೆ ಹೊಡಿತಾರೆ ಮಧ್ಯ ಅವ್ರು ಬಂದಿದ್ದು ಮಾತಾಡ್ತಾರೆ. ಯು ಆರ್ ನಾಟ್ ಸಪೋಸ್ ಟು ಕ್ಲಾಪ್. ಓಕೆ, ಸೊ ಯಾವುದೇ ಒಂದು ವಿಷಯನ ನಿಮ್ಮ ಮುಂದೆ ತಲುಪಿಸೋದಕ್ಕೆ ಬಂದಿದ್ದಾರೆ ಅಂದ್ರೆ ಅದೇನೋ ಒಂದು ಇಂಟೆನ್ಷನ್. ಓಕೆ, ಸೊ ಅದನ್ನ ತಿಳ್ಕೊಳ್ಳಿ. ನಿಮ್ಮ ಒಬ್ಬರಿಗೆ ಗೊತ್ತಾದ್ರೆ ಒಬ್ಬರಿಂದ 10 ಜನಕ್ಕೆ ಆ ವಿಷಯ ತಲುಪಿಸ್ಬೋದು. ಓಕೆ, ಸೊ ನನ್ನ ಹೆಸರು ಹಬೀಬ್ ಅಂತ. ನಾನು ಬೇಸಿಕಲಿ ಓದಿದ್ದು ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ. ಸೊ ನಿಮ್ಮ ಪುಣ್ಯ ನೀವೀಗ ಕಾನ್ವೆಂಟ್ ಅಲ್ಲಿ ಇದ್ದೀರ. ಸೊ ನನ್ನ ಕಾಲೇಜ್ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಯೂನಿವರ್ಸಿಟಿ ಆಫ್ ಮೈಸೂರಿಂದ ಗೋಲ್ಡ್ ಮೆಡಲ್ಸ್ ತಗೊಂಡಿದ್ದೆ. ಮಾತನ್ನ ಮುಗಿಸಿ ಅಂತ ಚಪ್ಪಾಳೆನ ಅಥವಾ ಅಪ್ರಿಸಿಯೇಷನ್ ಚಪ್ಪಾಳೆನ ಓಕೆ. ಸೊ ಕೆಲವೊಬ್ರು ಮಾತಾಡ್ಬೇಕಾದ್ರೆ ಎಲ್ಲೋ ಒಂದೊಂದು ವಿಷಯಗಳು ನಿಮಗೆ ಮೋಟಿವೇಟ್ ಆಗ್ಬೋದು. ಓಕೆ, ಸೊ ನನ್ನ ಕ್ಯಾರಿಯರ್ ಸ್ಟಾರ್ಟ್ ಮಾಡಿದ್ದು ನಾನು TV9 ಚಾನಲ್ ಇಂದ. ಸೊ ಅದಾದ್ಮೇಲೆ TV9 ಸುವರ್ಣ ಎಲ್ಲ ವರ್ಕ್ ಮಾಡಿ ಅಂಡ್ ದೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ಸೆಂಟ್ರಲ್ ಗೌರ್ಮೆಂಟ್ MHRD ಡಿಪಾರ್ಟ್ಮೆಂಟ್ ಅಲ್ಲಿ. ಐ ವಾಸ್ ಇನ್ ಒಡಿಸಾದಲ್ಲಿ ಇದ್ದೆ. ಸೊ ಒಡಿಸಾ ಆಲ್ಮೋಸ್ಟ್ ಓವರ್ ಆಲ್ ಇಂಡಿಯಾನ ಸುತ್ತಿ ಈಗ ಮೈಸೂರಲ್ಲಿ ಬಂದು ಇದು ನನ್ನದೇ ಆದ ಒಂದು ಮೀಡಿಯಾಗ್ರಾಮ್ ಅನ್ನುವಂತ ಒಂದು ನ್ಯೂಸ್ ಪೇಪರ್ ಅನ್ನ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಈಗ ನೀಫೋರ್ ಹೇಳಿದ್ರು ಒಂದಷ್ಟು ಡಿಜಿಟಲಿ ಇವರು ಅಡ್ವಾನ್ಸ್ಡ್ ಆಗಿದ್ದಾರೆ ಹಾಗೆ ಹೇಗೆ ಅಂತ. ಸೊ ವರ್ಚುವಲ್ ರಿಯಾಲಿಟಿ ಕೇಳಿದ್ದೀರಾ, ಆಗ್ಮೆಂಟೆಡ್ ರಿಯಾಲಿಟಿ ಕೇಳಿದ್ದೀರಾ? ಆಗ್ಮೆಂಟೆಡ್ ರಿಯಾಲಿಟಿ ಅಂದ್ರೆ ನಿಮ್ ಮೊಬೈಲ್ ಎಲ್ಲ ಬಳಸೋದು ಗೊತ್ತಾ? ಬಟ್ ನಮ್ಮ ಛಾಯಾದೇವಿ ವಿದ್ಯಾಸಂಸ್ಥೆಯವರು
ತುಂಬಾನೇ ಸಪೋರ್ಟ್ ಮಾಡಿದ್ರು ನಮ್ಗೆ. ಇಲ್ಲ ಒಳ್ಳೆ ಕಾರ್ಯಕ್ರಮ ಇದು, ನೀವು ಮಾಡ್ಬೇಕು, ನಮ್ಮ ಶಾಲೆಯಲ್ಲಿ ಮೊಟ್ಟ ಮೊದಲನೇ ಕಾರ್ಯಕ್ರಮ ಆಗ್ಬೇಕು ಅಂತ ನಮ್ಮ ಮಂಜುನಾಥ್ ಸರ್ ನಮ್ಗೆ ತುಂಬಾನೇ ಸಪೋರ್ಟ್ ಕೊಟ್ರು. ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮಂಜುನಾಥ್ ಸರ್ ಬಿಡಿ, ನಾನು ಹೇಳ್ಬಿಡ್ತೀನಿ. ಮಕ್ಳೇ, ಇದಕ್ ಮುಂಚೆ ಒಂದು ಡೀಲ್ ಆಗಿತ್ತು ಗೊತ್ತಲ್ಲ? ಏನ್ ಡೀಲ್ ಹೇಳಿ ಅಲ್ವಾ? ನಮ್ ಮೇಡಮ್ ಬರ್ತಾರೆ, ಅಪರಾಧ ತಡೆ ಮಾಸಾಚರಣೆ ಬಗ್ಗೆ ಮಾತಾಡ್ತಾರೆ. ಮೇಡಮ್, ನೀವು ಬರೋದಕ್ಕೆ ಮುಂಚೆ ವಿತೌಟ್ ನಿಮ್ ಪರ್ಮಿಷನ್ ನಾವಿಲ್ಲೊಂದು ಡೀಲ್ ಮಾಡ್ಬಿಟ್ಟಿದ್ವಿ. ಏನಂದ್ರೆ ನಮ್ ಮೇಡಮ್ ಬಂದು ಅಪರಾಧ ತಡೆ ಮಾಸಾಚರಣೆ ಬಗ್ಗೆ ಮಾತಾಡ್ತಾರೆ. ನಾವು ಮಧ್ಯದಲ್ಲಿ ಎಲ್ಲಾದ್ರೂ ಪ್ರಶ್ನೆ ಕೇಳ್ತೀವಿ. ಅದು ಆ ಟೀಮಿಂದ ಆಗ್ಬೋದು, ಈ ಟೀಮಿಂದ ಆಗ್ಬೋದು. ನಮ್ ಮೇಡಮ್ ಹೇಳ್ಕೊಟ್ಟಿರೋ ಪಾಠದಲ್ಲಿ ಇವಾಗ ಒಂದ್ ಪ್ರಶ್ನೆ. ಈಗ ಮನೇಲಿ ಒಬ್ಬರೇ ಇರ್ತೀರಾ, ಪಕ್ಕದ ಮನೆ ಕಳ್ಳ ಬಂದ್ರು. ಮೇಡಮ್ ಹೇಳಿದ ಕತೆ ಕೇಳಿಸ್ಕೊಂಡಿಲ್ಲ ತಾನೆ? ಕಳ್ಳ ಬಂದಿದ್ದಾರೆ ಗೊತ್ತಾಯ್ತು, ಏನ್ ಮಾಡ್ತೀರಾ ಅಂತ ಕೇಳಿದ್ರು. ಏನ್ ಮಾಡ್ತೀವಿ? ಮೇಡಮ್ ಈಗ 2 ಟೀಮ್ ಒಟ್ಟಿಗೆ ಉತ್ತರ ಕೊಟ್ಬಿಟ್ಟಿದ್ದಾರೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಕಳ್ಳ ಬರದೇ ಬೇಡ ಅಂತ ಸರ್ ಹೇಳ್ತಾ ಇದ್ದಾರೆ ಈಗ. ಹಂಗಾಗಿ ನಿಮ್ ಇಬ್ರಿಗೂ ಪರವಾಗಿ ಶಾಲೆಗೆ ನಾವು ಕೊಟ್ಟಿರೋದು ಈಗ. ಅರ್ಥ ಆಯ್ತು ಹೇಳಿದ್ದು? ಕೊಡ್ಬೇಕ ಇಂಡಿವಿಜುವಲ್ ಆಗಿ ಯಾರು ಕೊಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಹಾ, ನಿಮ್ಮ ಹತ್ರ ಇನ್ನೊಂದು ಡೀಲ್ ಬೆಳಿದೆ. ಅಪರಾಧ ತಡೆ ಮಾಸಾಚರಣೆ ಬಗ್ಗೆ ಆಗಿರ್ಬೋದು, ಅಥವಾ ಪೊಲೀಸ್ ಅಂದರೆ ಭಯ ಅಲ್ಲ ಅಭಯ, ಇದೆರಡು ಕಾನ್ಸೆಪ್ಟ್ ಹೇಳ್ಕೊಂಡು ಪ್ರಬಂಧ ಯಾರು ಬರ್ಕೊಂಡ್ಬಂದು ನಮ್ಮ ಮಂಜುನಾಥ್ ಸರ್ ಕೈ ಕೊಡ್ತಾರೆ. ಮಂಜುನಾಥ್ ಸರ್ ಮತ್ತೆ ಅದೊಂದು ಟೀಮ್ ಇದೆ ನಮ್ದು. ಆ ಟೀಮು ಅದನ್ನ ಓದಿ ಯಾರು ಬೆಸ್ಟ್, ಯಾರು ಚೆನ್ನಾಗಿ ಬರ್ದಿದ್ದಾರೆ ಅಂತ ನೋಡಿ ನಾವು ಮೇಡಮ್ ಕೈಯಿಂದಾನೆ ಆ ಬುಕ್ಲೆಟ್ ನ ಹೊರಗಡೆ ತರ್ತಾ ಇದೀವಿ. 5 ಶಾಲೆಗಳನ್ನ ಸೆಲೆಕ್ಟ್ ಮಾಡ್ತಾ ಇದೀವಿ. ಅದ್ರಲ್ಲಿ ನಾವು ಸೆಲೆಕ್ಟ್ ಮಾಡ್ತೀವಿ, ಮಕ್ಳು ಯಾರು ಕೊಡ್ಬೇಕು ಅಂತ ನಾವು ಸೆಲೆಕ್ಟ್ ಮಾಡ್ತೀವಿ. ಓಕೆ ಅಲ್ವಾ? ಇದೀನಿ ಓಕೆನಾ? ಯಾವಾಗ ಕೊಡ್ತೀರಾ ನೀವು ಬರ್ಕೊಂಡ್ಬಂದು? ನಾಳೆ ಆಗುತ್ತಾ? ಪಕ್ಕನಾ? ಸರ್ ನಾಳೆ ಬರ್ತೀನಿ. ಟಾಪಿಕ್ ಗೊತ್ತಾಯ್ತಾ? ಟಾಪಿಕ್ ಬೇಕಾದ್ರೆ ಕೇಳಿಸ್ಕೊಳ್ತೀನಿ ನೋಡಿ. ಅಲ್ಲಿ ಅಪರಾಧ ತಡೆ ಮಾಸಾಚರಣೆ, ಕರ್ನಾಟಕ ರಾಜ್ಯ ಪೊಲೀಸ್, ಇದ್ರ ಬಗ್ಗೆ ಆಯ್ತು. ನಮ್ಮ ಶಾಲೆಗೆ ಈ ತರ ಮೇಡಮ್ ಬಂದಿದ್ರು, ಈ ತರ ಮಾಹಿತಿಗಳನ್ನ ಕೊಟ್ಟರು. ನೀವು ಏನ್ ಕೇಳಿಸ್ಕೊಂಡಿದ್ದೀರಾ ಅದ್ರ ಬಗ್ಗೆ ನಮ್ಮ ಒಂದರ ಚಾರಿಟಬಲ್ ಫೌಂಡೇಶನ್ ಕಡೆಯಿಂದ ನಿಮ್ಗೆ ಒಂದು ಕಿರುಕಾಣಿಕೆ ಇರುತ್ತೆ ಶಾಲೆಗೆ ಮತ್ತು ನಿಮಗೆ ಮಕ್ಕಳಿಗೆ. ಓಕೆ ಅಲ್ವಾ? ಅದನ್ನ ನಾವು ಮೀಡಿಯಾ ಕನ್ನಡ ಮತ್ತೆ ನ್ಯೂಸ್ ಎರಡರಲ್ಲೂ ನಾವು ಪಬ್ಲಿಷ್ ಮಾಡ್ತೀವಿ. ಓಕೆ ಅಲ್ವಾ? ಇಷ್ಟೊತ್ತು ನೀವೆಲ್ಲರೂ ಶಾಂತವಾಗಿ ಕೇಳಿಸ್ಕೊಂಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ವಿಚಾರ ಪೊಲೀಸ್ ಅಂದ್ರೆ ಭಯ ಅಲ್ಲ, ಭರವಸೆ. ಸಲ್ಲಿಸ್ತೇನೆ. ಮೇಡಮ್ ಎಲ್ಲ ವಿಚಾರವನ್ನು ಕೂಡ ಮಕ್ಕಳು ನಿಮ್ಮ ಗಮನಕ್ಕೆ ತಂದಿದ್ದ. ಮುಖ್ಯವಾಗಿ ನೀವು ಕೇಳಿಸ್ಕೊಳ್ಳಿ. ಎಸ್, ನೀವು ಮೊಬೈಲ್ ಬಳಸುತ್ತಾ ಕಡಿಮೆ ಮಾಡಿದ್ರೆ, ಅದರಿಂದ ದೂರ ಉಳಿದ್ರೆ ಅಪರಾಧಗಳು ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗ್ತಾ ಹೋಗ್ತದೆ. ನೀವು ಫೋನ್ ನಂಬರ್ ಕೊಡುವುದು ಮತ್ತೆ ಫೋನ್ ನಂಬರ್ ತಗೊಳ್ಳೋದು, ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸಿ ಅಲ್ಲಿಂದ ಶುರುವಾಗುವಂತ ಪ್ರಾರಂಭವಾಗುವಂತ ಚಾಟ್ ಕುತ್ತಿಗೆಗೆ ಬರುವಂತ ಸಂದರ್ಭಕ್ಕೆ ಕರ್ಕೊಂಡು ಬರ್ತದೆ. ಹಾಗಾಗಿ ಮೊಬೈಲ್ ಅನ್ನ ಯಾವುದಕ್ಕೆ ಎಷ್ಟು ಬಳಸಬೇಕು ಅಷ್ಟಕ್ಕೆ ಮಾತ್ರ ಬಳಸಿದ್ರೆ ಮಾತ್ರ ನಿಮ್ಮ ಮುಂದಿನ ಜೀವನ ಚೆನ್ನಾಗಿರ್ತದೆ. ಮೇಡಮ್ ಎಲ್ಲ ಉದಾಹರಣೆ ಕೊಟ್ಟಿದ್ದಾರೆ, ನಾನು ಒಂದನ್ನು ಆಡ್ ಮಾಡ್ತಾ ಇದ್ದೀನಿ. ನಿಮಗೆ ದಾರಿಯಲ್ಲಿ ಹೋಗುವಾಗ ಬರುವಾಗ ಆಟೋದಲ್ಲಿ